ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು, ಚಂದು, ನೇಸರ್, ನಮ್ಮ ಅಮ್ಮ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೇ ಮೇಳ ನಡೀತದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ನಾನು ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದೆ. ಲೈಕ್ ಸ್ಯಾಟರ್ಡೇನೇ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಸರಿ ಇವತ್ತು ಈವ್ನಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನೇಸರ್ಗೂ ಊಟ ಮಾಡಿ ಎಲ್ಲ ಮಲ್ಕೊಂಡಿದ್ದಲ್ಲ, ಅವನೇ ಎದ್ದಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ಸರಿ ಈವ್ನಿಂಗೇ ಹೋಗ್ಬಿಟ್ಟು ಬರೋಣ ಅವನನ್ನು ಕರ್ಕೊಂಡು ಅಂತ ಹೊರಡ್ತಾ ಇದೀವಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೆಲಸ ಆಯಿತು. ಸೊ ಹಾಗಾಗಿ ಬೆಳಿಗ್ಗೆನೇ ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ನೀವಲ್ಲಿ ಆ ಟಿಕೆಟ್ಸ್ನ ಮೊದಲೇನೂ ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಇವಾಗ ಅಲ್ಲಿಗೆ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಹೇಗಿರುತ್ತೆ, ಏನೇನು ಸಿಗುತ್ತೆ ನನಗೂ ಗೊತ್ತಿಲ್ಲ. ಬಿಕಾಸ್ ದಿಸ್ ಆರ್ ಫಸ್ಟ್ ಟೈಮ್. ನನಗೂ ಗೊತ್ತಾಗಿದ್ದೇನೆ ಈವ್ನಿಂಗು, ಸ್ಯಾಟರ್ಡೇ ಈವ್ನಿಂಗ್ ನನಗೆ ಗೊತ್ತಾಯಿತು. ಸೊ ಅವಾಗೇನೆ ತಕ್ಷಣ ಟಿಕೆಟ್ ಬುಕ್ ಮಾಡಿಕೊಂಡೆ. ಬಿಕಾಸ್ ಸಂಡೇ ನನಗೆ ಕಿಟ್ಟಿ ಪಾರ್ಟಿ ಇತ್ತು, ಸೊ ಗರ್ಲ್ಸ್ದೆಲ್ಲ. ಹಾಗಾಗಿ ನನಗೆ ಸಂಡೇನೂ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮಂಡೇ ಹೋಗ್ತಾ ಇದ್ದೀವಿ. ಸೊ ಅಂದರೆ ಟ್ಯೂಸ್ಡೇ ಅಂದರೆ ನಾಳೆನೂ ಕೂಡ ಅವರೇ ಮೇಳ ಇರುತ್ತೆ. ಬಟ್ ನಮಗೆ ನಾಳೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಲ್ವಾ, ಹಾಗಾಗಿ ನಾವು ಇವತ್ತೇ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ನೆಕ್ಸ್ಟ್ ಟೈಮ್ ಆದಾಗ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆನೇ ಏನೇನು ಅವೈಲಬಿಲಿಟಿ ಇದೆ, ಎಲ್ಲಿ ಟಿಕೆಟ್ಸ್ ಎಲ್ಲ ನೀವು ಬುಕ್ ಮಾಡ್ಕೊಳ್ಬೋದು ಮುಂಚೆನೇ ಅಂತ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಈ ಸಲ ನನಗೂ ಗೊತ್ತಾಗಿದ್ದೇನೆ ಈವ್ನಿಂಗು, ಸ್ಯಾಟರ್ಡೇ ಈವ್ನಿಂಗ್ ನನಗೆ ಗೊತ್ತಾಯಿತು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದನ್ನು ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈ ಸಲ ಏನಿರುತ್ತೆ, ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಇವಾಗ ಹೋಗ್ತಾ ಇದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಅವತ್ತಿನ ದಿನ ಅಂತೂ ನೇಸರ್ ಫುಲ್ ಎಕ್ಸೈಟೆಡ್ ಆಗಿದ್ದ. ಬಿಕಾಸ್ ಅವನು ಬೆಳಿಗ್ಗೆಯಿಂದನೇ ನಾನು ಹೇಳ್ತಾ ಇದ್ದೆ ಅವತ್ತು ನೈಟ್ ಆಚೆ ಹೋಗೋಣ ಅಂತ. ಬಟ್ ಅವತ್ತಿನ ದಿನ ನನಗೆ ಸ್ವಲ್ಪ ಡೌಟಲ್ಲಿತ್ತು ಕರ್ಕೊಂಡು ಹೋಗೋದು. ಬಿಕಾಸ್ ನಾನು ವೆದರ್ ಎಲ್ಲ ಚೆಕ್ ಮಾಡಿದಾಗ ಮಳೆ ಬೇರೆ ಬರ್ತಾಯಿತ್ತು. ಈವನ್ ಲೈಟಾಗಿ ಡ್ರಿಸಲ್ ಕೂಡ ಆಗ್ತಾಯಿತ್ತು. ಸೊ ನೇಸರ್ಗೆ ಆಲ್ರೆಡಿ ಸ್ವಲ್ಪ ಕೋಲ್ಡ್ ಕಾಫ್ ಇತ್ತು. ಈ ವೆದರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾಯಿತ್ತು. ಬೆಳಿಗ್ಗೆಲ್ಲ ಬಿಸಿಲಿರ್ತಾಯಿತ್ತು, ಈವ್ನಿಂಗ್ ಆದರೆ ಸಿಕ್ಕಾಬಟ್ಟೆ ಚಳಿ ಇರ್ತಾಯಿತ್ತು. ಸೊ ಹಾಗಾಗಿ ನನಗೂ ನೇಸರ್ನ ಕರ್ಕೊಂಡು ಹೋಗೋದೋ ಬೇಡವೋ ಅಂತ ತುಂಬಾ ಕನ್ಫ್ಯೂಷನ್ಸಿಂದ ಓಕೆ ಫೈನಲಿ ನಾನು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೊರಟ್ವಿ. ಸೊ ನಾವು ಹೊರಟಿದ್ದು ಲೇಟೇ ಆಗಿತ್ತು. ಆಲ್ಮೋಸ್ಟ್ 6:30, 7 ಆಗಿಬಿಟ್ಟಿತ್ತು. ಸೊ ನಾನು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಲೈಕ್ 3 o'clock ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಅವಾಗ ಸ್ವಲ್ಪ ಕ್ರೌಡ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬೇಗ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೇಸರ್ಗೆ ಸ್ವಲ್ಪ ಕೋಲ್ಡು ಕಾಫ್ ನಾನು ಮೊದಲೇ ಹೇಳಿದಾಗೆ ಇದ್ದಿದ್ದರಿಂದ ಸ್ವಲ್ಪ ಅವನಿಗೆ ಮೆಡಿಸಿನ್ಸ್ ಎಲ್ಲ ಹಾಕ್ಬಿಟ್ಟು ಮಲಗಿಸಿದ್ವಿ. ಹಾಗಾಗಿ ನಾವು ಸರಿ ಈವ್ನಿಂಗ್ ನೋಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ವಿ. ಲೈಕ್ ಮಳೆ ಬಂದಿಲ್ಲ ಅಂದರೆ ಹೊರಟ್ಬಿಡೋಣ, ಇಲ್ಲ ಸ್ವಲ್ಪ ಡ್ರಿಸಲ್ ಏನಾದರೂ ಆಯಿತು ಅಂತಂದ್ರೂ ಸೊ ನಾವು ಅಂಬ್ರೆಲಾ ಎಲ್ಲ ತೊಗೊಂಡೋಗಿರ್ತೀವಲ್ಲ, ಸೊ ವಿ ಕುಡ್ ಹ್ಯಾವ್ ಮ್ಯಾನೇಜ್ ಅಂದ್ಬಿಟ್ಟು ನಾವು ಆ ಥರ ಅಂದ್ಕೊಂಡ್ವಿ. ಸೊ ನಾವು ಹೊರಡೋ ಟೈಮ್ಗೆ ಏನು ಮಳೆ ಇರಲಿಲ್ಲ. ಇವನ್ ಟು ಬಿ ಫ್ರ್ಯಾಂಕ್ ಅಲ್ಲಿ ಹೋದ್ಮೇಲೆ ಏನು ತುಂಬ ಮಳೆ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಸಿಂಪಲಾಗಿ ಡ್ರಿಸಲ್ ಆಗ್ತಾಯಿತ್ತು ಅಷ್ಟೇ, ಲೈಟಾಗಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಬಿಕಾಸ್ ನನಗೂ ಇದು ಫಸ್ಟ್ ಟೈಮ್ ಹೋಗಿರೋದು, ನನಗೂ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಹಾಗಾಗಿ ಸರಿ ಫಸ್ಟ್ ಟೈಮ್ ಅಲ್ವಾ, ಹೋಗ್ಬಿಟ್ಟು ಬರೋಣ, ಅಮ್ಮನೂ ಇದ್ರು ಅಲ್ವಾ, ಸೊ ಅಮ್ಮನಿಗೂ ಒಂದು ಔಟಿಂಗ್ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ಆಚೆ ಹೋಗಿದ್ವಿ. ನಾನು ನೆಕ್ಸ್ಟ್ ಟೈಮ್ ಏನಾದರೂ ನನಗೆ ಗೊತ್ತಾಯಿತು ಅಥವಾ ಈ ಥರ ನಡೀತಾ ಇದೆ ಅಂದರೆ ಖಂಡಿತ ನಾನು ಮೊದಲೇ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವಾಗ ನನಗೂ ಸ್ವಲ್ಪ ಬೆಳಗ್ಗೆಯಿಂದ ಹೋದರೆ ನೀಟಾಗೆಲ್ಲ ಕವರ್ ಮಾಡ್ಬೋದು. ಸೊ ಹೇಗಿರುತ್ತೆ ಏನು ಅಂತ. ಸೊ ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅವಾಗವಾಗ ಬುಕ್ ಮೈ ಶೋನಲ್ಲೆಲ್ಲ ಚೆಕ್ ಮಾಡ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ ಏನೇನು ಇವೆಂಟ್ಸ್ ನಡೀತದೆ, ಸೊ ಕಿಡ್ಸ್ಗೆಲ್ಲ ಏನೇನು ಎಂಟರ್ಟೈನ್ಮೆಂಟ್, ಆಮೇಲೆ ಕ್ಲಾಸಸ್ ಏನಿರುತ್ತೆ, ಸೊ ಎಕ್ಸ್ಟ್ರಾ ಕ್ಲಾಸಸ್ಸು, ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಏನೇನಿರುತ್ತೆ, ಮೂವೀಸ್ ಏನೇನಿರುತ್ತೆ, ಸೊ ಅದೆಲ್ಲ ಚೆಕ್ ಮಾಡ್ತಾ ಇರಿ. ಸೊ ಮಕ್ಳಿಗೆ ಏನಾದರೂ ಔಟಿಂಗ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಸುಮ್ಮನೆ ರ್ಯಾಂಡಮಾಗಿ ಚೆಕ್ ಮಾಡ್ತಾ ಇದ್ದೆ. ಆವಾಗ ನನಗೆ ಗೊತ್ತಾಯಿತು ಅವರೇ ಮೇಳ ನಡೀತಾ ಇದೆ ಅಂತ. ಸೊ ಆವತ್ತಿನ ದಿನ ಚಂದುಗೂ ಕೂಡ ಹೋಟೆಲೆಲ್ಲ ರಜಾ ಇತ್ತು. ಸೊ ಮಂಡೇ ಅಲ್ಲ, ಸೊ ಹಾಗಾಗಿ ಸರಿ ಹೋಗ್ಬಿಟ್ಟು ಬರೋಣ, ಅವರು ಫ್ರೀ ಇದ್ದರು ಅಂದ್ಬಿಟ್ಟು ಹೋದ್ವಿ. ಬಟ್ ಇಲ್ಲಿ ಆ್ಯಕ್ಚುಲಿ ವಿತ್ ಟಿಕೆಟ್ಸ್ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ನಾವು ಹೋಗಿದ್ದು ನೀವೇನು ನೋಡ್ತಾ ಇದ್ರೆ ಸೊ ಅದು ಮಾತ್ರ ಆನ್ಲೈನ್ ಬುಕ್ಕಿಂಗ್ ಯಾರು ಮಾಡ್ಕೊಂಡು ಬಂದಿದ್ರೆ ಆ ಕಡೆ ಮಾತ್ರ ಬಿಡ್ತಾಯಿದ್ರು. ಸೊ ಇನ್ನು
ನೀವು ವಾಕಿನ್ ಕೂಡ ಬರ್ಬೋದು. ಸೊ ಆ ಥರ ಏನಿಲ್ಲ, ಟಿಕೆಟ್ಸ್ ತೊಗೊಂಡೇ ಬರಬೇಕಂತ ಕಂಪಲ್ಸರಿ ಏನಿಲ್ಲ. ಇನ್ನೊಂದು ಕಡೆ ಗೇಟ್ ಓಪನ್ ಇರುತ್ತೆ, ಸೊ ಅಲ್ಲಿನೂ ಕೂಡ ಬರ್ಬೋದು. ಬಟ್ ಇಲ್ಲಿ ಏನಂದರೆ ಸೀಟಿಂಗ್ ಎಲ್ಲ ಇರುತ್ತೆ. ಸೊ ಸ್ಟೇಜಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಏನಾದರೂ ಇತ್ತು ಅಂದರೆ ನೀವು ಕುತ್ಕೊಂಡು ಇಲ್ಲಿ ವಾಚ್ ಮಾಡಿಕೊಂಡು ಊಟ ಮಾಡ್ಬೋದು. ಐ ಮೀನ್ ಅಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ನೀವು ಟೇಸ್ಟ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಏನೇನಿತ್ತು ಡಿಶಸ್ ಎಲ್ಲ ಅವೈಲಬಿಲಿಟಿ ಇತ್ತು. ಸೊ ನೀವು ಇದರ ಪ್ರಕಾರ ನೀವು ಅಲ್ಲಿ ಟಿಕೆಟ್ಸ್ ಕೊಡ್ತಾರೆ. ಸೊ ಅದನ್ನು ನೀವು ಪೇ ಮಾಡಿಬಿಟ್ಟು ಮನಿ ಪೇ ಮಾಡಿ ನೀವು ಆ ಟಿಕೆಟ್ಸ್ನ ಬೈ ಮಾಡ್ಬೋದು. ನೀವು ಏನೇನಿದೆ ಎಷ್ಟೆಷ್ಟು ಬೇಕು ಅಂತಲೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಸೊ ಬಂದು ಇಲ್ಲಿ ಆ ಟಿಕೆಟ್ಸ್ನ ಕೊಟ್ಟರೆ ನೀವೇನು ಕೇಳ್ತೀರೋ ಅವ್ರು ಅದನ್ನು ಕೊಡ್ತಾರೆ. ಸೊ ನಿಮ್ಗೇನು ಇಷ್ಟ ಆಗುತ್ತೆ ಅದೆಲ್ಲ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಹೊಸ ಡಿಶಸ್ನ ಕೂಡ ನಾನು ಟ್ರೈ ಮಾಡಿದೆ. ಅವರೆಕಾಯಲ್ಲಿ ಇದೆಲ್ಲ ಮಾಡ್ಬೋದು ಅಂತ ನನಗೂ ಗೊತ್ತೇ ಇರಲಿಲ್ಲ. ಈವನ್ ನನಗೂ ಫಸ್ಟ್ ಟೈಮ್ ಅಲ್ಲ. ಸೊ ನಾನು ಆ ಮೆನು ಕಾರ್ಡ್ ಚೆಕ್ ಮಾಡಿದಾಗಲೇ ಗೊತ್ತಾಯಿತು, ಓಕೆ ವಡ ಇರುತ್ತೆ ಮತ್ತು ಹೋಳಿಗೆ ಕೂಡ ಇರುತ್ತೆ ಆ್ಯಂಡ್ ಜಿಲೇಬಿ ಕೂಡ ಇರುತ್ತೆ, ಸ್ವಲ್ಪ ಹಲ್ವಾನು ಎಲ್ಲ ಮಾಡಿದರು. ಬಟ್ ತುಂಬಾ ಕ್ರೌಡ್ ಇತ್ತು. ನೇಸರನ್ನ ಇಟ್ಕೊಂಡು ನಮಗಲ್ಲಿ ಎಲ್ಲದನ್ನು ಟೇಸ್ಟ್ ಮಾಡೋಕ್ಕೂ ಆಗಿಲ್ಲ ಮತ್ತು ತುಂಬ ಕ್ಯೂ ಇತ್ತು ಕೂಡ. ಸೊ ಜನ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ನೇಸರ್ ಫುಲ್ ಎಕ್ಸೈಟ್ ಆಗಿದ್ದ. ಅದಾದಮೇಲೆ ನಾನು ಇದನ್ನು ಸ್ವಲ್ಪ ಪರ್ಚೇಸ್ ಮಾಡಿದೆ, ಬಿಕಾಸ್ ಮನೆಗೆಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಒಂದೆರಡೇನೋ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ರಸಮ್ ಇನ್ಸ್ಟೆಂಟಾಗಿ ರಸಮ್ ಮಾಡ್ಕೊಳ್ಳೋದು ಕೂಡ ಇತ್ತು. ಸೊ ಆ ಸ್ಯಾಶೆಗಳನ್ನೂ ತೊಗೊಂಡೆ, ಬಿಕಾಸ್ ನಾವು ನೆಕ್ಸ್ಟ್ ಮಂತ್ ಟ್ರಿಪ್ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ನನಗೆ ನೇಸರ್ಗೆಲ್ಲ ಸ್ವಲ್ಪ ಟ್ರೈ ಮಾಡಬೇಕಿತ್ತು. ಅವನಿಗೆ ಏನಾದರೂ ಇನ್ಸ್ಟೆಂಟ್ ರಸಮ್ ಆ ಥರ ಎಲ್ಲ ಬೇಕು ಅಂದರೆ ನನಗೆ ಈ ಥರ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡು ಮನೆಯಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವನಿಗೂ ಕೂಡ ಇಷ್ಟ ಆಗ್ತದೆ. ಆ್ಯಂಡ್ ಮಕ್ಕಳಿಗೆ ವಾಟರ್ ಗೇಮ್ಸ್ ಇರುತ್ತೆ ಸ್ವಲ್ಪ, ಆಮೇಲೆ ಸ್ಪೋರ್ಟ್ಸ್ ಕೂಡ ಇರುತ್ತೆ. ಸೊ ಗೇಮ್ಸ್ ಎಲ್ಲ ಆಟಾಡಿಕೊಂಡು ಮಕ್ಕಳಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ನಾನು ಈ ಥರ ಮೇಳಕ್ಕೆ ಹೋಗೋದು ಯೂಶ್ವಲಿ ಕಡಿಮೆನೇ. ಸೊ ನನಗೆ ಓಕೆ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯಿತು. ಆ್ಯಂಡ್ ಅವರು ತುಂಬ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಮಾಡಿದರು. ಸೊ ಹೋಲ್ ಗ್ರೌಂಡ್ ಏನಿದೆ ಅಲ್ಲಿ ಫುಲ್ ಮಾಡಿದಿದ್ರೆ ಸೊ ಇಷ್ಟೊಂದು ಕಂಜೆಸ್ಟೆಡ್ ಆಗ್ತಿರ್ಲಿಲ್ಲ. ಅದಾದಮೇಲೆ ನಾನಿಲ್ಲಿ ನೇಸರ್ಗೆ ಆ್ಯಕ್ಟಿವಿಟಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅವನು ಆ್ಯಕ್ಚುಲಿ ಫಸ್ಟ್ ಎಕ್ಸೈಟ್ ಆಗಿದ್ದ ನನಗೆ ಮಾಡಬೇಕು ಅಂತೆಲ್ಲ. ಬಟ್ ಅದಾದಮೇಲೆ ಅವನು ಆ ಪ್ರೋಸೆಸ್ನ ನೋಡಿ, ಇಲ್ಲ ನಾನು ಟಚ್ ಮಾಡಲ್ಲ ಮಡ್ಡನ್ನೆಲ್ಲ ಅಂತ ಹೇಳ್ತದೆ. ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಬಟ್ ಅವನಿಗೆ ಏನಂದರೆ ಇಲ್ಲಿ ಈ ಥರ ಎಲ್ಲ ಬಂದಾಗ ಅವನಿಗೆ ಟಾಯ್ಸ್ ತೊಗೊಳ್ಬೇಕು ಅನ್ನೋ ಹುಚ್ಚು ಮಕ್ಳಿಗೆ ಅಲ್ವಾ. ಸೊ ಹಾಗಾಗಿ ಅವನು ಅದನ್ನೇ ಕೇಳ್ತಾ ಇದ್ದ. ಬಟ್ ಅನ್ಫಾರ್ಚುನೇಟ್ಲಿ ಅವನಿಗೆ ಬೇಕಾಗಿದ್ದು ಟಾಯ್ಸಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅವನು ಆಟ ಆಡ್ಕೊಂಡೆಲ್ಲ ಇದ್ದ. ಅವನೇನು ಟೆನ್ಷನ್ ಏನು ಕೊಡೋದಿಲ್ಲ, ಅವನು ಎಂಜಾಯ್ ಮಾಡ್ತಾನೆ. ಮಕ್ಕಳಿಗೆಲ್ಲ ಈ ಥರ ಕರ್ಕೊಂಡು ಹೋದರೆ ಸ್ವಲ್ಪ ಅವ್ರಿಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಮನೆಯಿಂದ ಸ್ವಲ್ಪ ರಜಾ ಇದ್ದಾಗೆಲ್ಲ ಈ ಥರ ಕರ್ಕೊಂಡು ಹೋದರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಒಂದು ಚೇರಲ್ಲಿ ಕೂತ್ಕೊಳ್ಳೋಕ್ಕೂ ಸಿಗ್ತಾ ಇರಲಿಲ್ಲ. ಬಟ್ ನೇಸರ್ ಇದ್ದಿದ್ದಕ್ಕೆ ಸ್ವಲ್ಪ ಯಾರೋ ಚೇರ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ನೇಸರ್ ಅಂತೂ ನನಗೆ ಅಂಟ್ಕೊಂಡ್ಬಿಟ್ಟಿದ್ದ. ಅವತ್ತು ಅಲ್ಲಿ ಏನಾದರೂ ಹೋಗಿ ತೊಗೊಂಡು ಬರೋಣ ಅಂದ್ರೂ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅಮ್ಮ ಮತ್ತು ಚಂದುನೇ ಹೋಗ್ಬಿಟ್ಟು ತೊಗೊಂಡು ಬರ್ತಾಯಿದ್ರು. ಬಟ್ ನಾವು ಟೇಸ್ಟ್ ಮಾಡಿದ್ರಲ್ಲಿ ಎಲ್ಲದೂ ಚೆನ್ನಾಗೇ ಇತ್ತು. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅವರೆಕಾಯಿಂದ ಜಿಲೇಬಿ ಮಾಡಿದರು. ಸೊ ಅದು ತುಂಬಾ ಚೆನ್ನಾಗಿತ್ತು. ನನಗಂತೂ ಅದು ಸಖತ್ ಇಷ್ಟ ಆಯಿತು. ಈವನ್ ನಾನು ಅದನ್ನು ಪಾರ್ಸಲು ಕೂಡ ತೊಗೊಂಡು ಬಂದೆ. ನಾನು ಮುಂದೆ ತೋರಿಸ್ತೀನಿ ಆ ಕ್ಲಿಪ್ಪಿಂಗ್ಸಲ್ಲಿ. ಸೊ ಇಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಮತ್ತು ಏನು ಮಾತಾಡ್ತಾ ಇದ್ದೀವಿ ಏನೂ ಕೇಳಿಸ್ತಾರಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೇಸರ್ಗೂ ನಾನು ಹೇಳ್ತಾ ಇದ್ದೆ ಈ ಗೇಮ್ಸ್ ಎಲ್ಲ ಟ್ರೈ ಮಾಡು ಕೂತ್ಕೋ ಅಂತ. ಬಟ್ ಅವ್ನಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದ. ಫೈನ್ ಅಂದ್ಬಿಟ್ಟು ಜಸ್ಟ್ ತೋರಿಸ್ಕೊಂಡು ನಾನು ಈ ಕಡೆ ಬೇರೆ ಕಡೆ ಕರ್ಕೊಂಡು ಬಂದೆ. ಬಟ್ ಅದಾದಮೇಲೆ ಲೈಟಾಗಿ ಡ್ರಿಸಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಆ್ಯಕ್ಚುಲಿ ಫಸ್ಟೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರೋದ್ರಿಂದ ನಮಗೆ ಈ ಕಡೆ ಸಿಕ್ತು ಎಂಟ್ರಿ ಎಲ್ಲ. ಸೊ ಅಲ್ಲಿ ಶೇಡ್ ಎಲ್ಲ ಇತ್ತು. ಸೊ ನಮಗಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತಾಯಿತ್ತು. ನೇಸರ್ನ ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಅದಕ್ಕೋಸ್ಕರ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಜನ ಎಲ್ಲ ಸ್ಟಾಲ್ಸ್ ಮುಂದೆನೂ ತುಂಬಾ ಜನ ಇದ್ದರು. ಈವನ್ ಕೆಲವು ಐಟಮ್ಸು ನಿಮಗೆ ನಾರ್ಮಲಿ ಅಲ್ಲಿ ಹೋದ್ರೂ ಕೂಡ ಸಿಗತ್ತೆ, ಶಾಪಿಗೆಲ್ಲ ಹೋದ್ರೂ. ಬಟ್ ಇಲ್ಲೇನಂದರೆ ಜನಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಂಜೆಸ್ಟೆಡ್ ಅನಿಸ್ತಾ ಇತ್ತು. ಬಿಕಾಸ್ ಓಡಾಡೋಕ್ಕೆಲ್ಲ ಕಂಫರ್ಟಬಲ್ ಇರಲಿಲ್ಲ, ತುಂಬಾ ಜನ ಇದ್ದರು. ಬಟ್ ಆ್ಯಕ್ಚುಲಿ ಇವರು ಹೋಲ್ ಫೀಲ್ಡ್ನೇ ಗ್ರೌಂಡ್ನೇ ದೊಡ್ಡದಾಗಿ ಮಾಡಿದ್ರೆ ಸೊ ಜನಕ್ಕೂ ಕೂಡ ಆರಾಮಾಗಿ ಹೋಗ್ಬೋದು. ಸೀಟಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ.
ಸೊ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ. ಬೇರೆ ಮಕ್ಕಳು ನಾನು ನೋಡ್ತಾ ಇದ್ದೆ. ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಬಟ್ ನೇಸರ್ ಅಂತೂ ಅಲ್ಲಿ ಎಲ್ಲ ಏನೂ ತಿಂದಿಲ್ಲ. ನಮಗಂತೂ ಸಖತ್ ಇಷ್ಟ ಆಯಿತು, ನಾನು ಎಲ್ಲದನ್ನೂ ಟ್ರೈ ಮಾಡಬೇಕಂತ. ಬಟ್ ಆಗ್ತಾ ಇರಲಿಲ್ಲ ಆ ಕ್ರೌಡಲ್ಲಿ, ಬಿಕಾಸ್ ನೇಸರ್ಗೂ ಕೂಡ ನೆಕ್ಸ್ಟ್ ಡೇ ಸ್ಕೂಲೆಲ್ಲ ಇತ್ತು. ಸೊ ಹಾಗಾಗಿ ನಾವು ಒಂದು 10 o'clockಗೆ ಅದು ಆ್ಯಕ್ಚುಲಿ ಕ್ಲೋಸ್ ಆಗುತ್ತೆ. ಸೊ ನಾವು ಒಂದು 9:30 ಹಂಗೆ ಹೊರಟು ಬಂದ್ವಿ, ಬಿಕಾಸ್ ನೇಸರ್ಗೂ ಊಟ ಮಾಡಿಸಿ ಎಲ್ಲ ಮಲಗಿಸ್ಬೇಕಿತ್ತಲ್ವ, ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು. ಸೊ ಆ ಕಾರಣಕ್ಕೋಸ್ಕರ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾನು ಮೊದಲೇ ಹೇಳಿದೆ ನಿಮಗೆ ನಿನ್ನೆ ನಂದು ಗರ್ಲ್ಸ್ದು ಕಿಟ್ಟಿ ಪಾರ್ಟಿ ಇತ್ತು ಅಂತ. ಸೊ ಆ ಕ್ಲಿಪ್ಪಿಂಗ್ಸ್ನು ಕೂಡ ಈ ವಿಡಿಯೋ ಎಂಡಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ. ನೆಕ್ಸ್ಟ್ ಟೈಮ್ ಈ ಥರ ಇವೆಂಟ್ಸ್ ಏನಾದರೂ ನಡೀತಾ ಇತ್ತು ಅಂದರೆ ನಾನು ಮುಂಚೆನೇ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಕೂಡ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಷಯಕ್ಕೆ ಬರಬೇಕಂದ್ರೆ, ಲೈಕ್ ಹೆಂಗೋ ತುಂಬಾ ಟ್ರೈ ಮಾಡಿ ಚಂದು ಆಲ್ಮೋಸ್ಟ್ ನನಗೆ ಇಷ್ಟ ಆಗಿದ್ದೆಲ್ಲ ತೊಗೊಂಡು ಬರ್ತಾಯಿದ್ರು. ಸೊ ನಾವಿಲ್ಲಿ ಹೋಳಿಗೆ ಎಲ್ಲ ತೊಗೊಳ್ತಾ ಇದ್ವಿ. ಆ ಹೋಳಿಗೆನೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಡಿಫ್ರೆಂಟಾಗಿಯೂ ಕೂಡ ಇತ್ತು. ಅದಾದಮೇಲೆ ಸೆಟ್ ದೋಸೆ ಮೇಲೆ ಇದಕ್ಕಿರೋ ಅವರೇ ಬೇಳೆ ಹಾಕಿಬಿಟ್ಟು ಕೊಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ಪಲಾವ್ ತೊಗೊಂಡಿದ್ವಿ, ಅದು ಸಕ್ಕತ್ತಾಗಿತ್ತು ಟೇಸ್ಟ್, ಬಿಕಾಸ್ ಲೈಟಾಗಿ ಮಳೆ ಹನಿತಾ ಇರೋದ್ರಿಂದ ಬಿಸಿ ಬಿಸಿ ರೈಸ್ ಎಲ್ಲ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪಕೋಡ ಕೂಡ ಮಾಡ್ತಾಯಿದ್ರು ಅವರೇ ಬೇಳೆನಲ್ಲಿ, ಇದಕ್ಕಿರೋ ಅವರೇ ಬೇಳೆನಲ್ಲಿ. ಆ್ಯಂಡ್ ಜಿಲೇಬಿ ಕೂಡ ಇತ್ತು. ಸೊ ನೇಸರ್ ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಬಿಕಾಸ್ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಲೈಟಾಗಿ ಡಿಸಲ್ ಆಗ್ತಾಯಿತ್ತಲ್ವ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅಲ್ಲಿಂದ ಅದೆಲ್ಲ ಪಾರ್ಸಲ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೇಸರ್ಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಎಲ್ಲ ಹೇಳ್ತದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನೀವು ಆ ಗ್ರೌಂಡಲ್ಲಿನೇ ಕಾರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಸೊ ನಮಗಿದು ಗೊತ್ತಿರಲಿಲ್ಲ ಮುಂಚೆನೇ. ಸೊ ಹಾಗಾಗಿ ನಾವು ಜಸ್ಟ್ ರೋಡಲ್ಲಿನೇ ರ್ಯಾಂಡಮಾಗಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಬಂದ್ವಿ. ಆಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಕಾರೆಲ್ಲ ಒಳಗಡೆನೇ ಪಾರ್ಕ್ ಮಾಡ್ಕೊಳ್ಬೋದು ಅಂತ. ಸೊ ಅದಾದಮೇಲೆ ಹೆಂಗೋ ನೇಸರ್ಗೂ ಕನ್ವಿನ್ಸ್ ಮಾಡಿ ನಾಳೆ ಬೆಳಿಗ್ಗೆ ಸ್ಕೂಲ್ ಇದೆ ನಡಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಅವನು ನನ್ನ ಜೊತೆ, ನಮ್ಮ ಅಮ್ಮನ ಜೊತೆ, ಚಂದ ಜೊತೆ ಎಲ್ಲ ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡ್ದ ಅವನು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅಲ್ಲಿಂದ ಹೊರಟು ಬಂದ್ವಿ. ಆ್ಯಂಡ್ ಇನ್ನೊಂದು ವಿಷಯ, ಸೊ ನಾನು ಮೊದಲೇ ಹೇಳಿದಾಗೆ ಈ ವಿಡಿಯೋದು ಲಾಸ್ಟಲ್ಲಿ ನಾನು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಗರ್ಲ್ಸ್ ಎಲ್ಲ ಔಟಿಂಗ್ ಹೋಗಿದ್ದು, ಬಿಕಾಸ್ ನಂದೇ ಕಿಟ್ಟಿ ಪಾರ್ಟಿ ಇದ್ದಿದ್ದರಿಂದ ನಾನು ಡಿಸೆಂಬರಲ್ಲಿ ಮಾಡಬೇಕಾಗಿತ್ತು. ಸೊ ನನಗೆ ಡಿಸೆಂಬರಲ್ಲಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನೇಸರ್ಗೂ ಕೂಡ ಎಲ್ಲ ಆಚೆಗಡೆ ಎಲ್ಲ ಕರ್ಕೊಂಡು ಹೋಗಿದ್ವಿ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಡಿಟಿಂಗ್ ಎಲ್ಲ ನಡೀತಾ ಇದೆ ಕೆಲಸ. ಸೊ ಎಡಿಟಿಂಗ್ ಎಲ್ಲ ಆಗಿದ ತಕ್ಷಣ ನಾನು ಇಮಿಡಿಯೇಟಾಗಿ ನನ್ನ ವ್ಲಾಗ್ಸ್ನ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ 100% ಶೇರ್ ಮಾಡ್ಕೊಳ್ತೀನಿ. ಸೊ ನೇಸರ್ನ ಎಲ್ಲಿ ಕರ್ಕೊಂಡೋಗಿದ್ವಿ, ಏನು ಅವನಿಗೆ ನಾವೆಲ್ಲೆಲ್ಲಿ ಹೋಗಿದ್ವಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಸುಮಾರು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಡಿಸೆಂಬರ್ ಮಂತನೇ ನನಗೆ ಕಿಟ್ಟಿ ಪಾರ್ಟಿ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಜಾನ್ಗೆ ನಾನು ಪೋಸ್ಟ್ಪೋನ್ ಮಾಡಿದ್ದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡದಿರೋ ಹಾಗೆ ವೀಡಿಯೋನ, ವ್ಲಾಗ್ನ ಎಂಡ್ ತನಕನೇ ನೋಡಿ. ಆ್ಯಂಡ್ ದಯವಿಟ್ಟು ನನ್ನ ವ್ಲಾಗಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದೆ, ಬಟ್ ವ್ಯೂವರ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಡೇ ಬೈ ಡೇ ಇಟ್ಸ್ ಇಂಪ್ರೂವಿಂಗ್. ಸೊ ಹಾಗಾಗಿ ಯಾರ್ಯಾರು ವಾಚ್ ಮಾಡ್ತಾಯಿದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನನ್ನ ಚಾನಲಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಕುಕ್ಕಿಂಗ್ ವ್ಲಾಗ್ಸ್ನು ಕೂಡ ನೋಡಿ. ಆ್ಯಂಡ್ GDB ಕಿಚನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರೆಸಿಪೀಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ನಾವೆಲ್ಲರೂ ಇಲ್ಲಿ ಇಯಾ ಅಂತ ಒಂದು ಪಬ್ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಸೊ ನಾವಿಲ್ಲಿ ಅರೌಂಡ್ 3 o'clockಗೇನೋ ಎಲ್ಲ ಮೀಟ್ ಆದ್ವಿ. ನಾನು ಅಂದ್ಕೊಂಡಿದ್ದು ಆಫ್ಟರ್ 1 o'clock ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ದೂರ ಇರೋದ್ರಿಂದ ಎಲ್ಲರೂ ಮೀಟ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಕಾರಲ್ಲಿ ಹೋಗಿದ್ವಿ. ಇನ್ನು ಮಿಕ್ಕಿದ್ದ ಎಲ್ಲರೂ ಕೂಡ ಹಾಗೆ ಬಂದಿದ್ದರು. ಸ್ವಲ್ಪ ದೂರ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿಯೇ ಸೇರಿದ್ವಿ. ಅದಾದಮೇಲೆ ಒಂದು 7 o'clock ತನಕನೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಒಂದೊಂಥರ ತುಂಬಾ ಚೆನ್ನಾಗಿತ್ತು, ಬಿಕಾಸ್ ನಾವೆಲ್ಲ ಸೇರೋದೇ ತಿಂಗಳಿಗೆ ಒಂದೇ ಸಲನೇ, ಬಿಕಾಸ್ ಎಲ್ಲರಿಗೂ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಅವ್ರದ್ದೆಲ್ಲ ಟೈಮಿಂಗ್ಸ್ ನೋಡಿಕೊಂಡು, ಅವ್ರ ರೊಟೀನ್ ನೋಡಿಕೊಂಡು, ಸೊ ನಾವು ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ಗರ್ಲ್ಸ್ ಕಿಟ್ಟಿ ಪಾರ್ಟಿ ಅಂತ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಸಿಗ್ತೀವಿ. ಆ್ಯಂಡ್ ಒಂಥರ ಒಳ್ಳೆ ಫನ್ ಆಗಿರುತ್ತೆ, ಬಿಕಾಸ್ ನಮ್ದಂತ ನಮಗೆ ಟೈಮ್ ಸಿಗುತ್ತೆ ಅಟ್ಲೀಸ್ಟ್ ಮಧ್ಯಾಹ್ನದಿಂದ ಈವ್ನಿಂಗ್ ತನಕನೂ. ಸೊ ಹಾಗಾಗಿ ನಾವು ಆ ಟೈಮಲ್ಲಿ ಎಂಜಾಯ್ ಮಾಡ್ತೀವಿ.
ಆ್ಯಂಡ್ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆಂಬಿಯನ್ಸ್ ಎಲ್ಲ ತುಂಬಾ ನೀಟಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಎಸ್, ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಖಂಡಿತ ನನಗೆ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.